ಹಾಯ್ ಫ್ರೆಂಡ್ಸ್, ನೀವೇನಾದರೂ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ನ ಮಾಡಬೇಕಂತ ಥಿಂಕ್ ಮಾಡ್ತಾ ಇದ್ದೀರಾ? ಸೊ ಯಾವ ಥರ ಬಿಸ್ನೆಸ್ನ ಮಾಡಬೇಕು ಆ್ಯಂಡ್ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಥಿಂಕ್ ಮಾಡೋರಿಗೆ ಇದು ಒಳ್ಳೆ ವಿಡಿಯೋ ಅಂತ ಅನ್ಕೋಬೋದು. ಆ್ಯಂಡ್ ನೀವೇನಾದರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟೈಮಲ್ಲಿ ಪ್ರಾಫಿಟ್ನ ನೋಡಬೇಕಾದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಫ್ರೆಂಡ್ಸ್. ಮನೇಲಿ ಇದ್ದು ಯಾರಾದರೂ ಈ ಬಿಸ್ನೆಸ್ನ ನೀವು ರನ್ ಮಾಡ್ಬೋದು. ಇವತ್ತು ನಾವು ನೋಡ್ತಾ ಇರೋದು ಲಿಯೋ ಎಂಬ್ರಾಯ್ಡಿಂಗ್ ಮಿಷನ್ಸು. ಇವ್ರದ್ದು ಬ್ರಾಂಚಸ್ ಬ್ಯಾಂಗ್ಳೂರ್, ಚೆನ್ನೈ, ಹೈದರಾಬಾದಲ್ಲಿ ಬ್ರಾಂಚಸ್ ಅವೈಲಬಲ್ ಇದೆ. ಇವತ್ತು ನಾವು ನೋಡ್ತಾ ಇರೋದು ಬ್ಯಾಂಗ್ಳೂರ್ ಬೊಮ್ಮನಹಳ್ಳಿ ಮೇನ್ ರೋಡಲ್ಲಿ ಲೊಕೇಟ್ ಆಗಿರೋ ಅಂಥ ಬ್ರಾಂಚು. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಕ್ಲಿಯರ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಮತ್ತೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇವ್ರದ್ದು ಅದರ್ ಬ್ರಾಂಚಸ್ ಡೀಟೇಲ್ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ಲಿ ಪ್ರೊವೈಡ್ ಮಾಡಿರ್ತೀನಿ. ನಿಮಗೆ ನಿಯರ್ ಬೈ ಬ್ರಾಂಚ್ ಯಾವುದಿರುತ್ತೋ ಅಲ್ಲಿ ನೀವು ಡೈರೆಕ್ಟ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈ ಮಿಷನ್ 7G ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಮಿಷನ್ಸ್ ಇನ್ ಇಂಡಿಯಾ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಕಂಫರ್ಟಬಿಲಿಟಿ ಇರುತ್ತೆ ವರ್ಕ್ ಮಾಡೋಕ್ಕೆ ಕೂಡ. ಮತ್ತೆ ಏನಾದರೂ ನಿಮಗೆ ಮಾಹಿತಿ ಗೊತ್ತಾಗಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಮೊದಲು ನಮ್ಮ ಕಂಪನಿ ಬಗ್ಗೆ ಎಲ್ಲ ಹೇಳ್ತೀನಿ ಮೇಡಮ್ ನಿಮಗೆ. ಓಕೆ. ನನ್ನ ಹೆಸರು ಉದಯ್ ಕುಮಾರ್ ಅಂತ. ಲಿಯೋ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಓಕೆ. ನಮ್ಮ ಕಂಪನಿ ಸ್ಟಾರ್ಟ್ ಆಗಿ 20 ವರ್ಷ ಆಗಿದೆ. 20 ಇಯರ್ಸ್ ಆಗಿದೆ. ಇವಾಗಷ್ಟೇ 8 ವರ್ಷದಿಂದ ನಾವು ಎಂಬ್ರಾಯ್ಡರಿ ಬಿಸ್ನೆಸ್ ಮಾಡ್ತಿದ್ವಿ. ಮೊದಲೆಲ್ಲ ಸ್ಟಿಚಿಂಗ್ ಬಿಸ್ನೆಸ್, ಸ್ಟಿಚಿಂಗ್ ಮಷೀನ್ ಇದೆಯಲ್ಲ ಆ ಬಿಸ್ನೆಸ್ ಮಾಡ್ತಾ ಇದ್ವಿ. ಓಕೆ ಸರ್. ಹಾಗೆ ಇನ್ನೊಂದು ಏನಂತಂದ್ರೆ ಈಗಷ್ಟೇ ಲಿಯೋ ಬ್ರ್ಯಾಂಡ್ ಅನ್ನ ಲಾಂಚ್ ಮಾಡಿದೀವಿ. ಇದು ಲಿಯೋ 7G. ಓಕೆ. ಜಪಾನ್ ಟೆಕ್ನಾಲಜಿ ಹೈ ಸ್ಪೀಡ್ ಮಷೀನ್ ಇದು. ಅಪ್ಗ್ರೇಡ್ ವರ್ಷನ್. ಓಕೆ. ಹಾಗೆ ನಮ್ಮ ಬ್ರಾಂಚ್ ಬಂದ್ಬಿಟ್ಟು ಮೇಡಮ್ ಇಲ್ಲಿ ಹೈದರಾಬಾದ್ ಅಲ್ಲಿ ಇದೆ, ಬೆಂಗಳೂರಲ್ಲಿದೆ, ಚೆನ್ನೈಯಲ್ಲಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಆಲ್ ಓವರ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಬ್ರಾಂಚ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಎಲ್ಲರೂ ಇಲ್ಲೇ ಬಂದು ಡೆಮೋ ನೋಡಕ್ಕಾಗಲ್ಲ. ಅದಕ್ಕೋಸ್ಕರ ಕರ್ನಾಟಕ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಆಲ್ ಓವರ್ ಕರ್ನಾಟಕದಲ್ಲಿ ಬ್ರಾಂಚ್ ಮಾಡ್ತಾ ಇದ್ದೀವಿ. ಇವಾಗ ಈ ಲೊಕೇಶನ್ ಬಂದು ಬೊಮ್ಮನಹಳ್ಳಿನಲ್ಲಿ ಇದೆ. ಒಂದು ಬೆಂಗಳೂರು ಹೊಸೂರು ಮೇನ್ ರೋಡ್, ಬೊಮ್ಮನಹಳ್ಳಿ. ಸೊ ನಿಯರ್ ಬೈ ಸಿಗ್ನಲ್ ಪಕ್ಕದಲ್ಲೇ ಇದೆ. ಮತ್ತೆ ಅದರ್ ಬ್ರಾಂಚಸ್ ಇವಾಗ ಈ ವಿಡಿಯೋ ನೋಡೋರು ಆಂಧ್ರನಲ್ಲಿ ಇರ್ಬೋದು, ಅಲ್ಲಿ ಇರೋರು ಬೇಕಾದ್ರೆ ಅಲ್ಲಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಓಕೆ ಸರ್. ಡೆಮೋ ಮತ್ತೆ ಎಲ್ಲಾನು ಕ್ಲಿಯರ್ ಎಕ್ಸ್ಪ್ಲೈನ್ ಕೊಡ್ತೀರಾ? ಓಕೆ ಸರ್. ಸ್ಟಾರ್ಟಿಂಗ್ ಫ್ರಮ್ ಸರ್ ರೇಂಜ್ 3 ಲಕ್ಷದಿಂದ 6 ಲಕ್ಷ ತನಕ ಇದೆ. ಓಕೆ ಸರ್. ಎಷ್ಟು ಟೈಪ್ಸ್ ಆಫ್ ಮಿಷನ್ಸ್ ಅವೈಲಬಲ್ ಇದೆ ಸರ್? 4 ಟೈಪ್ಸ್ ಇದೆ. ಓಕೆ. ಮಿಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಮೇಡಮ್, ಈಗ ನಮ್ಮ ಎಕ್ಸಿಕ್ಯೂಟಿವ್ ನರ್ಮದಾ ಅವರು ಇದ್ದಾರೆ. ಮಿಷನ್ ಬಗ್ಗೆ ಹೇಳ್ತಾರೆ, ಹೇಗೆ ವರ್ಕ್ ಮಾಡಬೇಕು ಅದೆಲ್ಲ ನಮ್ಮವರು ನರ್ಮದಾ ಅವರು ತಿಳಿಸ್ಕೊಡ್ತಾರೆ. ಓಕೆ. ಸೊ ಯಾರಾದ್ರೂ ಕಸ್ಟಮರ್ಸ್ ಪರ್ಚೇಸ್ ಮಾಡಬೇಕಾದ್ರೆ ಇಲ್ಲಿ ಡೈರೆಕ್ಟ್ ಬಂದು ಡೆಮೋ ಕೂಡ ನೋಡಬಹುದು, ವಿಸಿಟ್ ಮಾಡಬಹುದು ಮೇಡಮ್. ಇಲ್ಲ ಅಂತಂದ್ರೆ ಕೆಳಗಡೆ ಬರ್ತಿರೋ ನಂಬರ್ ಕೂಡ ಕಾಲ್ ಮಾಡಬಹುದು. ಸೊ ಕಾಲ್ ಮಾಡಿದ್ರೂ ಕಾಲ್ ಮುಖಾಂತರ ಕೂಡ ಗೈಡ್ ಮಾಡ್ತೀರಾ? ವಿಡಿಯೋ ಕಾಲ್ ಕೂಡ ಡೆಮೋ ಕೊಡ್ತೀರಾ? ಓಕೆ ಸರ್. ಮಿಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಮ್ಯಾಮ್? ಓಕೆ. ನನ್ನ ಹೆಸರು ನರ್ಮದಾ ಅಂತ. ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಿದ್ದೀನಿ ಲಿಯೋ ಕಂಪನಿಯಲ್ಲಿ. ಓಕೆ. ಇದು 7G ಅಪ್ಗ್ರೇಡ್ ಆಗಿದೆ ಮಿಷನ್ಸ್. 7G ಅಪ್ಗ್ರೇಡ್ ಆಗಿದೆ. ಓಕೆ. ಇದರಲ್ಲಿ ನಿಮಗೆ 12 ನೀಡಲ್ಸ್ ಬರುತ್ತೆ. 12 ನೀಡಲ್ಸ್ ಅಂದ್ರೆ ಅಟ್ ದ ಟೈಮ್ ನೀವು 12 ಕಲರ್ಸ್ ಕೂಡ ಯೂಸ್ ಮಾಡಬಹುದು. ಇನ್ಕ್ಲೂಡಿಂಗ್ ಸೊ ಒಂದೇ ಟೈಮು 12 ನೀಡಲ್ಸ್ ಥ್ರೆಡ್ ಯೂಸ್ ಮಾಡಬಹುದು. ಅದರಲ್ಲಿ ಜರಿ ಥ್ರೆಡ್ ಯೂಸ್ ಮಾಡಬಹುದು, ಗೋಲ್ಡ್ ಮತ್ತೆ ಸಿಲ್ವರ್ ಕೂಡ. ಓಕೆ. ಈ ರೆಗ್ಯುಲರ್ ಥ್ರೆಡ್ಸ್ ಎಲ್ಲ ಕೂಡ ನಿಮ್ಮ ಹತ್ರನೂ ಸಿಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಇದು ಆಲ್ರೆಡಿ ಮಾಡಿರೋದೆಲ್ಲ ಆಲ್ರೆಡಿ ಫಿನಿಶಿಂಗ್ ಕೂಡ ನಿಮಗೆ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ ನಿಮಗೆ. ಮತ್ತೆ ಇದರಲ್ಲಿ ನಿಮಗೆ ಫ್ರೇಮ್ ಸೈಜ್ ನೋಡಿದ್ರೆ 20x32. 20. ಓಕೆ. 20x32 ಫ್ರೇಮ್ ಸೈಜ್ ಬರುತ್ತೆ. ಒಂದೇ ಸರಿ ಬ್ಯಾಕು ಫ್ರಂಟ್ ಮಾಡ್ಬೋದಾ? ಅಟ್ ಅ ಟೈಮ್ ಆಗುತ್ತೆ. ಓಕೆ. ಬ್ಯಾಕ್ ಟು ಫ್ರಂಟ್ ಅಟ್ ಅ ಟೈಮ್ ಆಗುತ್ತೆ. ಸೊ ಒಂದೇ ಟೈಮು ಬ್ಯಾಕು ಮತ್ತೆ ಫ್ರಂಟು ಮಾಡ್ಬೋದು, ಬಟ್ 2 ಹ್ಯಾಂಡ್ಸ್ ಒಂದೇ ಸರಿ ಆಗುತ್ತೆ. 2 ಟೈಮ್ಸ್ ಮಾಡಿದ್ರೆ ಒಂದು ಬ್ಲೌಸ್ ಫುಲ್ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಮ್ಯಾಮ್? ಒಂದು ಸಿಂಪಲ್ ಡಿಸೈನ್ ಆದ್ರೂ ಕೂಡ ನಿಮಗೆ 1.5 ಅವರ್ಸ್ ಆಗುತ್ತೆ. 1.5 ಅವರ್ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಫುಲ್ ಬ್ಯಾಕ್ ನೆಕ್ ಸ್ಲೀವ್ಸ್ ಆ ಥರ ಇದ್ರೆ ನಿಮಗೆ 3 ಇಯರ್ಸ್ ಕೂಡ ಆಗುತ್ತೆ, 3.5 ಅವರ್ಸ್. ಓಕೆ. ಸೊ ಡಿಪೆಂಡ್ ಅಪಾನ್ ಡಿಸೈನ್ ಮೇಲೆ. ಸೊ ಇದು ಇನ್ಬಿಲ್ಟ್ ಆಗಿ ಡಿಸೈನ್ಸ್ ಇರುತ್ತೆ. ಮತ್ತೆ ನಿಮಗೆ ಇದರಲ್ಲಿ ಆಟೋಮೆಟಿಕ್ ಥ್ರೆಡ್ ಡಿಡಕ್ಷನ್ ಕೂಡ ಆಗುತ್ತೆ. ನೋಡಿ. ಓಕೆ. ಸೊ ಆಟೋಮೆಟಿಕ್ ಅದೇ ಕಟ್ ಆಗುತ್ತೆ. ಮತ್ತೆ ಆಟೋಮೆಟಿಕ್ ಕಲರ್ ಕೂಡ ಅದೇ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಒಂದ್ಸತಿ ನೀವು ಸೆಲೆಕ್ಟ್ ಮಾಡಿ ಬಿಟ್ರೆ ಆಟೋಮೆಟಿಕ್ ಒಂದು ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ಮಿಷಿನ್ ರನ್ ಆಗ್ತಾ ಇರುತ್ತೆ. ಮತ್ತೆ ಏನಾದರೂ ಥ್ರೆಡ್ ಏನಾದರೂ ಕಟ್ ಆದ್ರೆ ಇಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಅಲ್ಲಿ ನಿಮಗೆ ಫಸ್ಟ್ ಹೆಡ್ 3 ನಂಬರ್ ಕಟ್ ಆಗಿದೆ ಅಂತ ಕೂಡ ನಿಮ್ಗೆ ನೋಟಿಫಿಕೇಶನ್ ತೋರಿಸುತ್ತೆ. ಓಕೆ. ಸೊ ಏನೋ ಪ್ರಾಬ್ಲಮ್ ಇದ್ರೂ ಇದರಲ್ಲಿ ನಿಮಗೆ ನೋಟಿಫಿಕೇಶನ್ ಆಗುತ್ತೆ, ಚೇಂಜ್ ಮಾಡ್ಕೋಬಹುದು. ಈ ಮಿಷಿನ್ಸ್ ನ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ಮಾಡಬಹುದು. ಮತ್ತೆ ಇವಾಗ ಸೊ ಒಬ್ಬೊಬ್ರು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇಲ್ಲ ಅವ್ರಿಗೆ ಓದಿರೋದೇ ಗೊತ್ತಿರಲ್ಲ. ಸೊ ಅಂಥವ್ರು ಈ ಮಿಷನ್ ಯೂಸ್ ಮಾಡ್ಬೋದಾ? ಈ ಮಿಷನ್ ಪರ್ಚೇಸ್ ಮಾಡಿ ಮಾಡಬಹುದು. ಓಕೆ. ಲೇಡೀಸ್ ಆಗಿರಲಿ, ಜೆಂಟ್ಸ್ ಆಗಿರಲಿ, ಸ್ಟೂಡೆಂಟ್ಸ್ ಆಗಿರಲಿ, ಪಾರ್ಟ್ ಟೈಮ್ ಮಾಡೋರಾಗಿರಲಿ, ಯಾರು ಬೇಕಾದ್ರೂ ಈ ಮಿಷನ್ ಪರ್ಚೇಸ್ ಮಾಡಿ
ಬಿಸ್ನೆಸ್ ಮಾಡ್ಬೋದು. Okay. ಪರ್ ಡೇಗೆ ನಿಮಗೆ 3,000 to 4,000 ವರೆಗೂ ನೀವು ಅರ್ನ್ ಮಾಡ್ಬೋದು. ಮತ್ತೆ ಇದು 24 hours ನೀವು ಮಿಷಿನ್ ನ ಕೂಡ ರನ್ ಮಾಡ್ಬೋದು, ಏನೇ ಪ್ರಾಬ್ಲಮ್ಸ್ ಕೂಡ ಬರಲ್ಲ ನಿಮಗೆ. ಮತ್ತೆ ಕರೆಂಟ್ ಕೂಡ ನಿಮಗೆ ನಾರ್ಮಲ್ ಸಿಂಗಲ್ ಪೀಸ್ ಕರೆಂಟ್ ಯೂಸ್ ಮಾಡೋದು ಕೂಡ ಸಾಕು. ಓಕೆ, ಇದರಲ್ಲಿ ಇನ್ಬಿಲ್ಟ್ ಎಷ್ಟು ಡಿಸೈನ್ಸ್ ಇರುತ್ತೆ ಮ್ಯಾಮ್? ನಿಮಗೆ 3000 ಡಿಸೈನ್ಸ್ ಇರುತ್ತೆ. ಪೆನ್ ಡ್ರೈವ್ ಆಪ್ಷನ್ಸ್ ಕೂಡ ಇರುತ್ತೆ. Okay. ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬಹುದು. ಮತ್ತೆ ಇದಕ್ಕೆ ನೀವು ಕ್ಯಾಟ್ಲಾಗ್ಸ್ ಕೊಡ್ತೀರಾ? ಡಿಸೈನ್ ಕ್ಯಾಟಲಾಗ್ಸ್ ಕೂಡ ಕೊಟ್ಟಿರ್ತೀವಿ. ಮತ್ತೆ ಇದರಲ್ಲಿ ಏನಂದ್ರೆ ಲೋಗೋ ಫ್ರೇಮ್ಸ್ ಕೂಡ ಕೊಟ್ಟಿರ್ತೀವಿ. 5 ಡಿಫರೆಂಟ್ ಫ್ರೇಮ್ಸ್ ಕೊಟ್ಟಿರ್ತೀವಿ. ಅದ್ರಲ್ಲಿ ನೀವು ಲೋಗೋಸ್ ಮತ್ತೆ ನೇಮ್ಸ್ ಯಾವ ತರ ಎಂಬ್ರಾಯ್ಡಿಂಗ್, ಸೊ ಯಾರಿಗಾದ್ರೂ ಕಂಪನಿ ಪರ್ಪಸ್ಗೆ ಲೋಗೋಸ್ ಏನಾದರೂ ಸ್ಟಿಚ್ ಮಾಡಿ ಕೊಡಬೇಕಾದ್ರೂ ಮಾಡ್ಬೋದು. ಓಕೆ, ಮಾಡ್ಬೋದು. ಅದಕ್ಕೆ ಫ್ರೇಮ್ಸ್ ಬೇರೆ ಬರುತ್ತೆ. ಸಪರೇಟ್ ನಾವು 5 ಫ್ರೇಮ್ ಸೈಜ್ ಕೊಟ್ಟಿರ್ತೀವಿ. ಅದನ್ನ ಯೂಸ್ ಮಾಡಿ ನೀವೆಲ್ಲ ತರ. ಸೊ ಇನ್ ಕೇಸ್ ಯಾರಾದರೂ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ಲಿಯರ್ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಇದು ಬೇರೆ ಡಿಸೈನ್ಸ್ ನಾವು ಸೆಟ್ ಮಾಡ್ಕೋಬೇಕಾದ್ರೆ ಅದನ್ನ ಮತ್ತೆ ನಿಮ್ಮ ಹತ್ರ ಬಂದು ನಾವು ಇದು ಮಾಡ್ಕೋಬೇಕಾಗತ್ತಾ? ಟ್ರೆಂಡಿಂಗ್ ಅಲ್ಲಿ ಯಾವ ಡಿಸೈನ್ಸ್ ರನ್ ಆಗ್ತಿದೆಯೋ ಆ ಡಿಸೈನ್ಸ್ ಕೂಡ ಇವಾಗ ನೀವು ಮಾಡ್ಬೋದು. ಎಲ್ಲ ತರ ಅವೈಲಬಲ್ ಕೂಡ ಇದೆ ನಮ್ಮ ಕಡೆಯಿಂದ. ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಇಲ್ಲಿ ನಮ್ಗೆ ಕಾಣಿಸ್ತಿರೋ ಇವಾಗ ಪರ್ಚೇಸ್ ಮಾಡಿದ್ಮೇಲೆ ಎಷ್ಟು ದಿವಸ ಡೆಮೋ ಕೊಡ್ತೀರಾ? ಮ್ಯಾಮ್ 2 days ಕಂಪ್ಲೀಟ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಕೊಡ್ತೀರಾ? ಬಂದು ನಾವೇ ಟ್ರೈನಿಂಗ್ ಕೊಡ್ತೀವಿ. 2 days ಕಂಪ್ಲೀಟ್ ಟ್ರೈನಿಂಗ್ ಇರುತ್ತೆ. ಇಲ್ಲ ನೀವು ಮಿಷಿನ್ ಪರ್ಚೇಸ್ ಮಾಡೋದಕ್ಕೆ ಮುಂಚೆನೇ ನಮ್ಮ ಆಫೀಸ್ ಬಂದು ವಿಸಿಟ್ ಮಾಡಿ ಡೆಮೋ ನೋಡಿ, ಇಲ್ಲ ಟ್ರೈನಿಂಗ್ ತಗೊಳ್ಳೋದಿದ್ರೆ ಟ್ರೈನಿಂಗ್ ಕೂಡ ತಗೊಂಡು ಆಮೇಲೆ ಕೂಡ ಸೆಕೆಂಡ್ ಮಾಡಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಫಸ್ಟ್ ಮಾಡಲು, ಇದು ಸೆಕೆಂಡ್ ಮಾಡಲ್. ಓಕೆ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನಿದೆ ಮ್ಯಾಮ್? ಮ್ಯಾಮ್ ಇದಕ್ಕೂ ಅದಕ್ಕೂ ಬರೀ ಫ್ರೇಮ್ ಸೈಜ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಇದರಲ್ಲೂ ನಿಮಗೆ 12 ನೀಡಲ್ಸ್ ಬರುತ್ತೆ. ಅಟ್ ಅ ಟೈಮ್ ನೀವು 12 ಕಲರ್ಸ್ ನ ಕೂಡ ಯೂಸ್ ಮಾಡಬಹುದು. ಇದರಲ್ಲೂ ಸರಿ ಥ್ರೆಡ್ ಯೂಸ್ ಮಾಡಬಹುದು. ಇದರಲ್ಲಿ ನಿಮ್ಗೆ ಏನಂದ್ರೆ 20 by 48 ಇಂಚಸ್ ಇರುತ್ತೆ ಫ್ರೇಮ್ಸ್. ಓಕೆ, ಅದರಲ್ಲಿ ಫಸ್ಟ್ ಮಾಡೆಲ್ ಅಲ್ಲಿ 20 by 32 ಫ್ರೇಮ್ ಸೈಜ್ ಬರುತ್ತೆ. ಇದರಲ್ಲಿ 20 by 48 ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಸ್ಯಾರೀಸ್ ಆಗಿರ್ಲಿ, ಲೆಹೆಂಗಾ, ಚೂಡಿದಾರ್ಸ್, ಗಾಗ್ರಾ ಆ ತರ ಪರ್ಪಸ್ ಯೂಸ್ ಆಗುತ್ತೆ ಈ ಮಾಡೆಲ್. ಮತ್ತೆ ಒಂದೇ ಟೈಮ್ ನೀವು ಅಟ್ ಅ ಟೈಮ್ ಕಂಪ್ಲೀಟ್ ಆಗುತ್ತೆ ಇದರಲ್ಲಿ. ಓಕೆ, ಇದರಲ್ಲೂ ಸೇಮ್ 2 ಟೈಮ್ಸ್ ಅಲ್ಲ, ಬ್ಯಾಕ್ ಫ್ರಂಟ್ ಮತ್ತೆ ಬೋತ್ ಎರಡು ಸೈಡ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇದು ಸ್ವಲ್ಪ ದೊಡ್ಡ ಫ್ರೇಮ್ ಇರೋದಕ್ಕೆ ಸ್ಯಾರೀಸು ಲೆಹೆಂಗಾಸು ಬೇಕಾದ್ರೆ ವರ್ಕ್ ಮಾಡ್ಕೋಬೋದು. ಆ್ಯಂಡ್ ಆಲ್ರೆಡಿ ಸ್ಯಾಂಪಲ್ಸ್ ಮಾಡಿಕ್ಕಿದ್ದಾರೆ ನೋಡಿ. ಈ ಥರ ಕೂಡ ಇನ್ಬಿಲ್ಟ್ ಅಲ್ಲಿ ಇರುತ್ತಾ ಡಿಸೈನ್ಸ್? ಆಲ್ರೆಡಿ ಇರುತ್ತೆ. ನಿಮಗೆ 3000 ಡಿಸೈನ್ಸ್ ಕೊಟ್ಟಿರ್ತೀವಿ. ಅಲ್ಲಿ ಪೆನ್ ಡ್ರೈವ್ ಆಪ್ಷನ್ಸ್ ಕೂಡ ಇರುತ್ತೆ. ಮತ್ತೆ ಇದರಲ್ಲಿ ನಾವು ಬೀಡ್ಸ್ ಏನಾದರೂ ಮಾಡ್ಕೋಬೇಕಾದ್ರೆ ಅದು ಆಪ್ಷನ್ ಇದೆ, ಅಟ್ಯಾಚ್ ಮಾಡ್ಕೋಬಹುದು. ಅದು ಸೀಕ್ವೆಂಟ್, ಡಬಲ್ ಬೀಡ್ಸ್, ಡಬಲ್ ಸೀಕ್ವೆಂಟ್, ಪಾಡಿಂಗ್ 3 ಡಿವೈಸ್ ಅಟ್ಯಾಚ್ ಮಾಡ್ಕೋಬೇಕು. ಅದು ಇನ್ ಕೇಸ್ ಫ್ಯೂಚರ್ ಅಲ್ಲಿ ನಮಗೆ ಬೇಕಾದ್ರೆ ಆಫ್ಟರ್ 1 year 2 year ಆದ್ಮೇಲೆ ಅದನ್ನ ಅಟ್ಯಾಚ್ ಮಾಡ್ಬೋದು. ಓಕೆ ಮ್ಯಾಮ್, ಈ ಮಿಷನ್ಸ್ ಪರ್ಚೇಸ್ ಮಾಡೋಗೆ ನೀವು ಏನೇನು ಆಕ್ಸೆಸರೀಸ್ ಎಕ್ಸ್ಟ್ರಾ ಕೊಡ್ತೀರಾ? ಬನ್ನಿ ಮ್ಯಾಮ್ ತೋರಿಸ್ಕೊಡ್ತೀನಿ. ಏನೇನು ಆಕ್ಸೆಸರೀಸ್ ಕೊಡ್ತಾ ಇದ್ದೀರಾ ಮ್ಯಾಮ್? ಮಿಷಿನ್ ಜೊತೆ ಏನು ಆಕ್ಸೆಸರೀಸ್ ಫ್ರೀ ಬರುತ್ತೆ ಅಂದ್ರೆ ನಿಮಗೆ 14 ಕಲರ್ಸ್ ಥ್ರೆಡ್ಸ್ ಬರುತ್ತೆ. 14 ಕಲರ್ಸ್ ಥ್ರೆಡ್ಸ್, ಸಿಲ್ಕ್ ಥ್ರೆಡ್ಸ್, ಮತ್ತೆ ಗೋಲ್ಡ್ ಜರಿ ಮತ್ತೆ ಸಿಲ್ವರ್ ಜರಿ ಬರುತ್ತೆ. ಮತ್ತೆ ಒಂದು ವೈಂಡಿಂಗ್ ಮಿಷಿನ್ ಬರುತ್ತೆ. ಇದು ವೈಂಡಿಂಗ್ ಮಿಷನ್? ಹೌದು ಮ್ಯಾಮ್, ಬಾಬಿನ್ ವೈಂಡಿಂಗ್ ಮಿಷಿನ್ ಬರುತ್ತೆ. ಮತ್ತೆ ಒಂದು ರೋಲ್ ಕ್ಯಾನ್ವಾಸ್ ಪೇಪರ್ ಕೂಡ ಬರುತ್ತೆ. ಇದು ಕಂಪ್ಲೀಟ್ ಕ್ಯಾನ್ವಾಸ್? ಹೌದು ಮ್ಯಾಮ್, ಇದು 1 ರೋಲ್. ಹೌದು. ಮತ್ತೆ ಇದರಲ್ಲಿ 5 ಫ್ರೇಮ್ ಸೈಜ್ ಡಿಫ್ರೆಂಟ್ ಸೈಜಸ್ ನಿಮಗೆ ಇರುತ್ತೆ. ಲೋಗೋ ಪರ್ಪಸ್ಗೆ ಈ ಥರ ಸೈಜಸ್ ಇರುತ್ತೆ. ಮತ್ತೆ ಟೂಲ್ ಕಿಟ್ ಬಾಕ್ಸ್ ಕೂಡ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ಥ್ರೆಡ್ಸ್ ಕ್ಯಾಟ್ಲಾಗ್ ಕೂಡ ಬರುತ್ತೆ ಮ್ಯಾಮ್. ಇಷ್ಟು ಆಕ್ಸೆಸರೀಸ್. ಇದು ಕ್ಯಾಟ್ಲಾಗ್ಸಾ? ಹೌದು ಮ್ಯಾಮ್, ಡಿಸೈನ್ ಕ್ಯಾಟ್ಲಾಗ್. ಓಕೆ, ಇಷ್ಟು ಆಕ್ಸೆಸರೀಸ್ ನಿಮಗೆ ಮಿಷಿನ್ ಜೊತೆ ಫ್ರೀಯಾಗಿ ಬರುತ್ತೆ. ಓಕೆ, ಇದು ಮ್ಯಾಮ್ ಟೂಲ್ ಕಿಟ್ ಬಾಕ್ಸ್. ಅದು ಟೂಲ್ ಕಿಟ್ ಬಾಕ್ಸ್. ಫ್ರೇಮ್ಸ್ ಅದು ಈ ಸೈಜ್ ಫ್ರೇಮ್ಸ್ ಮಾತ್ರ ಸಿಗುತ್ತಾ? ದೊಡ್ಡ ಸೈಜ್ ಇರುತ್ತೆ ಮ್ಯಾಮ್. ನಿಮಗೆ 5 ಇದರಲ್ಲಿ ಡಿಫ್ರೆಂಟ್ ಸೈಜ್ 5 ಇದೆ. ನಿಮಗೆ ಯಾವ ಲೋಗೋ ಪರ್ಪಸ್ ಸೈಜಸ್ ತಕ್ಕಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಮ ಚಾನಲ್ ನೋಡಿ ವಿಸಿಟ್ ಮಾಡಿದ್ರೆ ಏನಾದರೂ ಎಕ್ಸ್ಟ್ರಾ ಆಫರ್ಸ್ ಏನಾದರೂ ಕೊಡ್ತಾ ಇದ್ದೀರಾ ಸರ್? ಖಂಡಿತ ಮೇಡಮ್ ಕೊಡೋಣ. ನಮ್ದು ಯಾವುದೇ ಒಂದು ಎಂಬ್ರಾಯ್ಡರಿ ಮಷೀನ್ ತಗೊಂಡ್ರೆ ನಿಮ್ಗೆ 3 ಆಪ್ಷನ್ ಕೊಡೋಣ. 3 ಆಪ್ಷನ್ಸ್ ಇದೆ. ಓಕೆ, ಅದು ಕಸ್ಟಮರ್ ಚಾಯ್ಸ್. ಓಕೆ, ಮೊದಲನೇದಾಗಿ UPS ತಗೊಬಹುದು. UPS ತಗೊಬಹುದು. ಇಲ್ಲ ಅಂತಂದ್ರೆ ಬ್ರದರ್ ಸೂಯಿಂಗ್ ಮಿಷನ್. ಹೌದು, ಅದು ತಗೊಬಹುದು. ಇನ್ನೊಂದು ಬಿಗ್ ಆಫರ್ ಇದೆ, ಅದೇ ಸನ್ಸಿಡ್ ಮಷೀನ್. ವಾವ್, ಇದು ಈ ಮಿಷನ್. ಸೊ ಅವ್ರ ಚಾಯ್ಸ್ ಮೂರಲ್ಲಿ ಯಾವ್ದಾದ್ರು ತಗೋಬಹುದು. ಇದೆಲ್ಲ ಜಾಸ್ತಿ ಕಾಸ್ಟ್ ಇರುತ್ತಲ್ಲ ಸರ್ ಈ ಮಿಷನ್? ಟೋಟಲ್ ಆಗಿ ಒಂದು 50,000 ಮಟೀರಿಯಲ್ಸ್ ಫ್ರೀ ಆಗಿ ನಮ್ಮ ಕಂಪನಿಯಿಂದ ಕೊಡ್ತಾ ಇದೀವಿ. ಓಕೆ, ಸೊ ಕಸ್ಟಮರ್ ಯಾವ ತರ ನಿಮಗೆ ನೋಡಿ ಈ ತರ ಮಿಷನ್ ಇಲ್ಲ ಅಂದ್ರೆ ಈ ಮಿಷನ್ ತಗೋಬಹುದು. ಸೊ ಅದು ಒಂದು ಬಿಸ್ನೆಸ್ ಪರ್ಪಸ್ ಆಗುತ್ತೆ, ಇದು ಕೂಡ ಬಿಸ್ನೆಸ್ ಪರ್ಪಸ್ ಆಗುತ್ತೆ. ಇಲ್ಲ ನಮಗೆ ಈ ತರ ಮಿಷನೇ ಬೇಕು ಅನ್ನೋರು ಈ ತರ ಮಿಷನ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಡೈರೆಕ್ಟ್ ವಿಸಿಟ್ ಮಾಡಿ ನಿಮಗೆ ಇನ್ನೂ ಏನಾದರೂ ಆಫರ್ಸ್ ಇದ್ರೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್, ಈ ಮಿಷನ್ಸ್ ಪರ್ಚೇಸ್ ಮಾಡಿದ್ರೆ ಎಷ್ಟು ದಿವಸ ವಾರಂಟಿ ಕೊಡ್ತೀರಾ ಸರ್? ಮೇಡಮ್, ಎಲ್ಲರೂ ಮಷೀನ್ ಸೇಲ್ಸ್ ಮಾಡಬಹುದು, ಸರ್ವಿಸ್ ಇಂಪಾರ್ಟೆಂಟ್. ಹೌದು ಮೇಡಮ್, ನಮ್ಮ ಕಡೆಯಿಂದ ಲಿಯೋ ಕಂಪನಿಯಿಂದ 2 ವರ್ಷ ವಾರಂಟಿ ಇರುತ್ತೆ ನಿಮಗೆ. ಓಕೆ, 1 year ಫ್ರೀ ಸರ್ವಿಸ್ ಇರುತ್ತೆ. ಹಾಗೆ ಏನೇ ಆಗಲಿ ಫಸ್ಟ್
ನಮ್ಮ ಕಸ್ಟಮರ್ಗೆ ಸ್ಟಾರ್ಟಿಂಗ್ ಏನಾದ್ರು ಗೊತ್ತಾಗಲ್ಲ ಸಣ್ಣ ಪುಟ್ಟ, ಫಸ್ಟ್ ನಾವು ವಿಡಿಯೋ ಕಾಲ್ ಆಕ್ಸೆಸ್ ಮಾಡ್ತೀವಿ. Okay. ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ Direct ಟೆಕ್ನಿಷಿಯನ್ ಹೋಗಿ ಅವ್ರ ಮನೇಲಿ ಅದಕ್ಕೆ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತಾ ಇಲ್ಲ ಫ್ರೀ ಆಫ್ ಕಾಸ್ಟ್? ಫ್ರೀ ಇರುತ್ತೆ, 2 ಇಯರ್ ಫ್ರೀ ಇರುತ್ತೆ ಮೇಡಮ್. 2 ಇಯರ್ ಫ್ರೀ ಇರುತ್ತೆ. Free ಇನ್ ಇರುತ್ತೆ. ಕೇಸ್ ಏನೇ ಪ್ರಾಬ್ಲಮ್ ಬಂದ್ರೂ ನೀವು ಹೌದು ಅಕ್ಸೆಪ್ಟ್ ಮಾಡ್ತೀರಾ? ಮಾಡ್ತೀವಿ. ಓಕೆ ಸರ್. ಮತ್ತೆ ಸಪೋಸ್ ಅವ್ರು 1 ಮಂತ್ 2 ಮಂತ್ಸ್ ಆಗಿರುತ್ತೆ, ಸೊ ಏನಾದ್ರೂ ಮತ್ತೆ ಡೌಟ್ ಇದ್ರೆ ವಿಡಿಯೋ ಕಾಲಲ್ಲಿ ವಿಡಿಯೋ ಕಾಲ್ ಫಸ್ಟ್ ಆಕ್ಸೆಸ್ ಮಾಡ್ತೀವಿ. Okay. ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ನಮ್ಮ ಟೆಕ್ನಿಷಿಯನ್ ಅವ್ರ ಮನೆಗೆ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡ್ತಾರೆ. ಓಕೆ ಸರ್. ಸರ್ ಇವಾಗ ಕಸ್ಟಮರ್ಸ್ ಪರ್ಚೇಸ್ ಮಾಡಿದ್ರೆ ಡೆಲಿವರಿ ಯಾವ ತರ ಕೊಡ್ತೀರಾ ಸರ್ ಅವ್ರಿಗೆ? ಮೇಡಮ್ ಆಲ್ ಓವರ್ ಇಂಡಿಯಾದಲ್ಲಿ ನಮ್ದು ಫ್ರೀ ಸರ್ವಿಸ್ ಇದೆ. Okay. ಫ್ರೀ ಸರ್ವಿಸ್, ಫ್ರೀ ಡೆಲಿವರಿ, ಫ್ರೀ ಡೆಮೋ, ಫ್ರೀ ಟ್ರೈನಿಂಗ್ ಕೂಡ ಇರುತ್ತೆ ಮೇಡಮ್. ಏನಂತಂದ್ರೆ ಕೆಲವರಿಗೆ ನಿಯರ್ ಬೈ ಇದ್ದವರಿಗೆಲ್ಲ ಇಲ್ಲೇ ಬಂದು ಟ್ರೈನಿಂಗ್ ತಗೊಂತಾರೆ, Okay. ಕೆಲವರಿಗೆ ಇಲ್ಲಿ ಬರಕ್ ಆಗಲ್ಲ ಅಂತವರಿಗೆ ಅವ್ರ ಮನೇಲಿ 2 ಡೇಸ್ ಟ್ರೈನಿಂಗ್ ಕೊಡ್ತೀವಿ. ನೀವೇ ಹೋಗಿ ಟ್ರೈನಿಂಗ್ ಕೊಡ್ತೀರಾ? ಸೊ ಸಪೋಸ್ ಬೇರೆ ಎಲ್ಲೇ ಡೆಲ್ಲಿ ಇರ್ಬೋದು, ಅಹಮದಾಬಾದ್ ಇರ್ಬೋದು, ಎಲ್ಲಾದ್ರೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಡೆಲಿವರಿ ಮಾಡ್ಕೊಡ್ತೀರಾ? ಟ್ರೈನಿಂಗ್ ಇರುತ್ತೆ. ಸೊ ಇವಾಗ ಮಿಷಿನ್ ಪರ್ಚೇಸ್ ಮಾಡ್ತೀರಾ, ಆವಾಗ ಸ್ವಲ್ಪ ಜನಕ್ಕೆ ಸೊ ಕಾಸ್ಟ್ ವೈಸ್ ಏನಾದರೂ EMI ಫೆಸಿಲಿಟಿ ಇರುತ್ತಾ, ಆ ಥರ ಏನಾದರೂ ಡೌಟ್ ಇದ್ರೆ ಅದು ಹೆಂಗೆ ಅವ್ರಿಗೆ ಆನ್ಸರ್ ಮಾಡ್ತೀರಾ ಸರ್? ಹೌದು ಮೇಡಮ್, ಈಗ ನಮ್ಮ ಮೋದಿಜಿ ಅವರು ಗೌರ್ಮೆಂಟ್ ಸ್ಕೀಮ್ ಇದೆ. ಹೌದು. ಈಗ PMEJP ಲೋನು, ಮುದ್ರಾ ಲೋನು ಅದೆಲ್ಲ ಅಪ್ಲೈ ಆಗುತ್ತೆ ಮೇಡಮ್. ನಾವು ಕೊಟೇಶನ್ ಕೊಡ್ತೀವಿ, ಬ್ಯಾಂಕ್ ಅಲ್ಲಿ ಹೋದ್ರೆ ಅದು ಅಪ್ರೂವ್. ಅವರು ಡೈರೆಕ್ಟ್ ಆಗಿ ಹೋಗಿ ಕೂಡ ಲೋನ್ ಪ್ರಾಸೆಸಿಂಗ್ ಮಾಡ್ಕೋಬಹುದು. ಹೌದು ಹೌದು. ಓಕೆ ಸರ್. ಇನ್ನೇನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಇನ್ನೊಂದಂತಂದ್ರೆ ಮಹಿಳೆಯರಿಗೋಸ್ಕರ ಮೇಡಮ್ ಇದು. Okay. ಮಹಿಳೆಯರಿಗೆ ಇಂಪ್ರೂವ್. ಎಲ್ಲರೂ ಹೋಗಿ ಆಚೆಗೆ ಎಲ್ಲರಿಗೂ ಹೋಗಿ ಕೆಲಸ ಮಾಡಕ್ ಆಪ್ಷನ್ ಇರಲ್ಲ. ಹೌದು. ಕೆಲವರು ಹೋಗ್ತಾರೆ ಮೇಡಮ್ 10,000 15,000ಗೋಸ್ಕರ ಕೆಲಸ ಮಾಡ್ತಾರೆ. ಬಟ್ ಈ ಮಿಷನ್ ನಾವು ಮನೇಲಿಕ್ಕೆ ಬಿಸ್ನೆಸ್ ಮಾಡಿದ್ರೆ ಆರಾಮಾಗಿ ಒಂದು ಖಂಡಿತ, 50,000 ಮೇಲೆ ದುಡಿಬಹುದು. ಖಂಡಿತ ಮೇಡಮ್. ಸರ್ ಇದಕ್ಕೆ ಏನಾದರೂ ಕ್ವಾಲಿಫಿಕೇಶನ್ ಎಜುಕೇಶನ್ ಬೇಕಾಗಿರುತ್ತಾ ಸರ್? ಏನು ಬೇಕಾಗಿಲ್ಲ ಮೇಡಮ್, ಇದಕ್ಕೆ ಎಜುಕೇಶನ್ ಬೇಕಾಗಿಲ್ಲ, ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಲೈಸೆನ್ಸ್ ಬೇಕಾಗಿಲ್ಲ, ಕಂಪನಿ ಬೇಕಾಗಿಲ್ಲ. Okay. ಎಲ್ಲೇ ಬೇಕಾದ್ರೆ ಒಂದು ಮನೇಲಿ ಯಾವ್ದೋ ಒಂದು ಮೂಲೆಯಲ್ಲಿ ಇಟ್ಕೊಂಡು ಕೂಡ ಇದು ಬಿಸ್ನೆಸ್ ಮಾಡ್ಬೋದು. ಸೊ ಓಲ್ಡರ್ ಡೇಸ್ ಇಂದನೂ ನಾರ್ಮಲ್ ಮಿಷನ್ ಇಕ್ಕೊಂಡು ಬ್ಲೌಸ್ ಸ್ಟಿಚಿಂಗ್, ಲೆಹಂಗಾ ಸ್ಟಿಚಿಂಗ್ ಈ ತರ ಮಾಡ್ತಾ ಇದ್ರು. ಸೊ ಇದು ಒಂದು ಅಡ್ವಾನ್ಸ್ ಸ್ಟೇಜ್ ಅಂತ ಅನ್ಕೋಬಹುದು. ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡ್ದಿರಾ ಜಸ್ಟ್ ಮಿಷನ್ ಅಲ್ಲಿ ಸೆಟ್ ಮಾಡ್ಬಿಟ್ರೆ ಒಂದು ಬ್ಲೌಸ್ ರೆಡಿ ಆಗೋಗುತ್ತೆ. ಸೊ ಆರಾಮಾಗಿ ಒಂದು ಬ್ಲೌಸ್ 800-900 ಆದ್ರೆ ಕೂಡ ಒಂದು ದಿನಕ್ಕೆ ಒಂದು 4-5 ಬ್ಲೌಸ್ ಆದ್ರೆ ಕೂಡ ಆರಾಮಾಗಿ 4,000 to 5,000 ಒಂದು ದಿನಕ್ಕೆ ದುಡಿಬಹುದು. ನಮ್ಮ ಕಂಪ್ನಿ ಉದ್ದೇಶ ಮೇನ್ ಒಂದು ಮಹಿಳೆಯನ್ನ ಸೆಲ್ಫ್ ಎಂಪ್ಲಾಯ್ ಮಾಡಿದ್ರೆ ನಮ್ಮ ಕಂಪ್ನಿಯ ಮೇನ್ ಉದ್ದೇಶ ಆಗಿರುತ್ತದೆ. Okay. ಯಾರಿಗೇ ಆಗ್ಲಿ ಈ ಬಿಸ್ನೆಸ್ ಮಾಡೋದು ಆಸೆ ಇದ್ರೆ ನಮ್ಗೆ ಕಾಲ್ ಮಾಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಆಫೀಸ್ ಕೂಡ ವಿಸಿಟ್ ಮಾಡ್ಬೋದು. ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ಅದು ಲ್ಯಾಂಗ್ವೇಜ್ ಕನ್ಫ್ಯೂಷನ್ಸ್ ಇರುತ್ತೆ. ಇವ್ರು ಕನ್ನಡನಲ್ಲಿ ವಿಡಿಯೋ ಮಾಡಿದ್ದಾರೆ, ತೆಲುಗು, ಹಿಂದಿ ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರ ಅಂತ ಒಂದು ಡೌಟ್ ಇರುತ್ತೆ. ಸೊ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್.